ದೇವೇಗೌಡರ ಕುಟುಂಬದ ವಿರುದ್ಧ ಬಿಜೆಪಿ ನಾಯಕ ಸಿಡಿದೆದ್ದಿದ್ದಾರೆ. ಜೆಡಿಎಸ್ನ ವಿರುದ್ಧ ಮಾಜಿ ಸಂಸದ ಶಿವರಾಮೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವರಾಮೇಗೌಡ ದೇವೇಗೌಡರ ಕುಟುಂಬದ ವಿರುದ್ಧ ಸಿಡಿದೆದ್ದಿದ್ದಾರೆ. ಪೆನ್ ಡ್ರೈವ್ನ ಪ್ರಕರಣದ ಬೆನ್ನಲ್ಲೇ ಶಿವರಾಮೇಗೌಡ ಫುಲ್ ರಾಂಗ್ ಆಗಿದ್ದಾರೆ. ಪ್ರಜ್ವಲ್ ಮುಂದೆ ಉಮೇಶ್ ರೆಡ್ಡಿಯು ನಿಲ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬ್ಲೂ ಫಿಲಂ ಮಾಡೋರ್ ಬಳಿ ಕೂಡ ಇಷ್ಟು ವಿಡಿಯೋಗಳಿರೋದಿಲ್ಲ. ಒಬ್ಬ ಸಂಸದರಾಗಿ ಎಂಪಿ ಆಗಿ ಪ್ರಜ್ವಲ್ ರೇವಣ್ಣ 5 ವರ್ಷ ಏನನ್ನೂ ಮಾಡಿಲ್ಲ. ಟಿಕೆಟ್ ಕೊಡಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತಲ್ವಾ ಇದನ್ನ ಅಂತ ಮಾಜಿ ಸಂಸದ ವಾಗ್ದಾಳಿ ನಡೆಸಿದ್ದಾರೆ. ಕೂಡಲೇ ಪ್ರಜ್ವಲ್ರನ್ನ ಬಂಧಿಸಬೇಕು ಅಂತ ಶಿವರಾಮೇಗೌಡ ಒತ್ತಾಯಿಸಿದ್ದಾರೆ. ಕಾಲು ಎಡುತ್ತೆ. ಆದರೆ ನಿರಂತರವಾಗಿ ರೇವಣ್ಣ ಮತ್ತು ರೇವಣ್ಣನ ಕುಟುಂಬ ಮಗ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ಇವತ್ತು ನೋಡಿದ್ರೆ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಹೊರದೇಶದಲ್ಲಿರ್ತಕ್ಕಂಥ ಒಕ್ಕಲಿಗರು ಸಹಿತ ತಲೆ ತಗ್ಸ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ನೀವು ಗೂಗಲ್ಗೆ ಹೋಗಿ, ಗೂಗಲಲ್ಲಿ ಪಿ ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ, ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ. ಈ ಪೋರ್ನ್ ಬ್ಲೂ ಫಿಲಮ್ ಎಲ್ಲ ಮಾಡ್ತಾರಲ್ಲ, ಅವ್ರ ತಲೂ ಇಷ್ಟ ಹಾಕಿಲ್ವಂತೆ. ಏನ್ರಿ ದುರಂತ ಇದು, ವಿಕೃತ ಮನುಷ್ಯ. ಆಮೇಲೆ ಓಲಿ ಅವನು ಮಾಡಿದ್ದನ್ನ ಫೋಟೋ ಹೊಡೆದು ಮಡಿಕತ್ತಾರನ್ರಿ. ಉಮೇಶ್ ರೆಡ್ಡಿ ಇವ್ನು ಮುಂದೆ ನಿಲ್ಲೋ. ಉಮೇಶ್ ರೆಡ್ಡಿ ಯಾವ ಲೆಕ್ಕ ಹಾಕ ನೋಡಿ, ಹಿಂಗೆ ನೀವು ಸಣ್ಣ ಸಣ್ಣರಿಗೆ ಹೋಗಿ ಹೋಲಿಕೆ ಮಾಡ್ತೀರಿ. ಉಮೇಶ್ ರೆಡ್ಡಿ ಇವ್ರ ಪಾಪ 20-25 ಅವನು 3700 ಜ್ಞಾಪಕ ಇಟ್ಕೊಳ್ಳಿ ಹೇಳಿ. ಆದ್ರಿಂದ ಇಂಥವು ಆಗ್ದಂಗೆ ನೀವು ಬೆಳಕು ಚೆಲ್ಲಬೇಕು. ಯಾರೇ ಆಗಿರಲಿ, ಇದರಿಂದ ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಆಗಬೇಕು. ಈಗ ಯಾರು ಮಾಡಬಾರ್ದೇ ಇರ್ತಕ್ಕಂಥ ಘೋರ ಅಪರಾಧವನ್ನು ಮಾಡಿ ಆಗೋಗಿದೆ. ಇದೇನು ಬರೀ ಪ್ರಜ್ವಲ್ ಒಬ್ಬನಿಗೆ ಸೇರಲ್ಲ, ರೇವಣ್ಣಗೂ ಸೇರಿಸಿ. ರೇವಣ್ಣು A1 ಟೆಕ್ನಿಕಲಿ ಹಂಗೆ ಕೇಸ್ ಕೊಟ್ಟಿಲ್ಲ, ಹಿಂಗೆ ಕೇಸ್ ಕೊಟ್ಟಿಲ್ಲ ಅನ್ನೋದು ಬಿಟ್ಟರೆ ಎಲ್ಲ ತೋಲು ರೇವಣ್ಣವರು ಭಾಗಿಯಿದ್ದಾರೆ. ಅದಕ್ಕೆ ರೇವಣ್ಣವ್ರನ್ನೂ ಬಂಧಿಸಬೇಕು, ಪ್ರಜ್ವಲ್ ರೇವಣ್ಣವ್ರನ್ನೂ ಬಂಧಿಸಬೇಕು. ಇದನ್ನು ಇಲ್ಲಿ ನ್ಯಾಯಯುತವಾಗಿ ಈಗ SIT ಇದೆ, ನಾನು ಒತ್ತಾಯ ಮಾಡ್ತೀನಿ SITಗೆ. ನಿಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ವಾ, ಬಹಿರಂಗ ಮಾಡಿ. ಈ ಯಾರು ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ, ಏನಾರ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಇಲ್ಲ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅವ್ರ ಮೇಲೆ. ನೋಡಿ, ಈ ಹಂತಕ್ಕೆ ಹೋಗಿ ಮಾಜಿ ಸಂಸದ LR ಶಿವರಾಮೇಗೌಡರು ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಉಮೇಶ್ ರೆಡ್ಡಿ ಕೂಡ ನಿಲ್ ಇಂಥವ್ರ ಮುಂದೆ, ಇಂಥದ್ರ ಮೇಲೆ ಬೆಳಕು ಚೆಲ್ಲಬೇಕು, ಇಂಥದ್ದು ಎಷ್ಟೇ ಆಗಿದ್ರು ಕೂಡ ಎಲ್ಲ ಬೆಳಕಿಗೆ ಬರಬೇಕು, ಇಂಥವ್ರ ಮೇಲೆ ಕ್ರಮ ಆಗಬೇಕು ಅಂತ. ಒಂದು ಕಾಲದಲ್ಲಿ ಅದೇ ಬಳಗದಲ್ಲಿ, ಅದೇ ಪಕ್ಷದಲ್ಲಿ ಅವರೊಟ್ಟಿಗೆ ಆಪ್ತರಾಗಿ ಗುರುತಿಸ್ಕೊಂಡಿದ್ದಂಥವ್ರು LR ಶಿವರಾಮೇಗೌಡರು. ಕಾಲಾನಂತರದಲ್ಲಿ ಈಗ BJP ಪಕ್ಷದಲ್ಲಿದ್ದಾರೆ. ಇಷ್ಟೆಲ್ಲ ಪ್ರಕರಣ ಬೆಳಕಿಗೆ ಬರ್ತಿದ್ದ ಹಾಗೆ ಅವರು ಸುದ್ದಿಗೋಷ್ಠಿ ನಡೆಸಿ ಈ ವಿಚಾರಗಳನ್ನು ಮಾತಾಡಿದ್ದಾರೆ. ಬ್ಲೂ ಫಿಲಮ್ಗಳನ್ನು ತೆಗೆಯೋರ ಬಳಿ ಕೂಡ ಇಷ್ಟೊಂದು ಸ್ಟಾಕ್ ಇರೋದಿಲ್ಲ. ಉಮೇಶ್ ರೆಡ್ಡಿ ಕೂಡ ಪ್ರಜ್ವಲ್ ರೇವಣ್ಣ ಮುಂದೆ ನಿಲ್ಲನ್ನುವಂಥ ಶಬ್ದಗಳನ್ನು ಬಳಕೆ ಮಾಡಿ ಬಹಳ ಟೀಕಿಸುವಂಥ ಕೆಲಸ ಮಾಡಿದ್ದಾರೆ LR ಶಿವರಾಮೇಗೌಡರು. ಆ ಮೂಲಕ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.